ಹಾಯ್ ಫ್ರೆಂಡ್ಸ್, ಲತಾ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ದಿನ ತುಂಬಾ ಸಿಂಪಲ್ಲಾಗಿ ಕೊಬ್ಬರಿ ಮಿಠಾಯಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಅದೇ ಬೆಲ್ಲನ ಬಳಸಿ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾಯಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ಕೊಬ್ಬರಿ ಬರ್ಫಿ ಮಾಡೋದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನಂತ ನೋಡೋಣ. ಇಲ್ಲಿ ನಾನು 1.5 ಕಪ್ಪಷ್ಟು ಹಸಿ ಕಾಯಿ ತುರಿನ ತೊಗೊಂಡಿದ್ದೀನಿ. ಹಾಗೆ ಸೇಮ್ ಕಪ್ ಮೆಜರ್ಮೆಂಟಲ್ಲೇ 1.5 ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಕೊಬ್ಬರಿ ಬರ್ಫಿನ ಮಾಡೋದಕ್ಕೆ ಒಂದು ಪ್ಯಾನನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾವೇನು ಬೆಲ್ಲನ 1.5 ಕಪ್ಪಷ್ಟು ಬೆಲ್ಲ ಏನು ತೊಗೊಂಡಿದ್ವಿ, ಬೆಲ್ಲನ ಸೇರಿಸ್ತಾ ಇದ್ದೀನಿ. ಹಾಗೆ 1/4 ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನೀರನ್ನು ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ, 1/4 ಕಪ್ ಹಾಕಿದ್ರೆ ಸಾಕಾಗುತ್ತೆ. ಕಾಣ್ತದೆ ಅಂದ್ಕೊತೀನಿ. ನಾನು ಅರ್ಧ ಗ್ಲಾಸಷ್ಟು ನೀರನ್ನು ತೊಗೊಂಡಿದ್ದೆ. ನೋಡಿ, 1/4 ಕಪ್ ಹಾಗೇ ಇದೆ. ಈ ಕೈ ಬಿಡದೆ ನಾವು ನೀರನ್ನು ಸೇರಿಸಿದ ಮೇಲೆ ಸ್ಟವನ್ನು ಅಂಟಿಸ್ಕೊಳ್ಳಿ, ಇಲ್ಲಾಂದರೆ ತಳ ಎಳೆಯುತ್ತೆ. ಕೈ ಬಿಡದೆ ನೀಟಾಗಿ ಬೆಲ್ಲ ಕರಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಬೆಲ್ಲ ಕರಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ತೆಂಗಿನಕಾಯಿ ತುರಿ ಏನನ್ನು ತೊಗೊಂಡಿದ್ದೆ, ನಾನು 2 ಕಾಯನ್ನು ತೊಗೊಂಡಿದ್ದೆ. 2 ಕಾಯಿ ನೀಟಾಗಿ ತುರಿದು ಮಿಕ್ಸಿ ಜಾರ್ಗೆ ಸುಮ್ಮನೆ ತರಿಯಾಗಿ ಒಂದು ರೌಂಡ್ ಹಾಕಿ ತೊಗೊಂಡಿರೋಂತಹ ಕೊಬ್ಬರಿ ತುರಿ. ಇವಾಗ ನೋಡಿ, ಪಾಕ ಆಗಿದೆ, ಕಾಣ್ತಾಯಿದೆ ಅಂತ ಅನ್ಕೋತೀನಿ. ನೋಡಿ, ಈ ಥರ ಉಂಡೆ ಥರ ಬರಬೇಕು. ಕೈ ತ್ಯಾವ ಮಾಡಿಕೊಂಡು ಈ ಥರ ಪಾಕನ ನಾವು ಮುಟ್ಟಿದ್ರೆ ಒಂಥರ ಉಂಡೆ ಥರ ಬರುತ್ತೆ. ನೋಡಿ, ಕಾಣ್ತಾಯಿದೆ ಅಂತ ಅನ್ಕೋತೀನಿ. ನೋಡಿ, ಈ ಥರ ನೋಡಿ, ಈ ಥರ ಬರಬೇಕು. ಇದಕ್ಕೆ ನಾನು ಕೊಬ್ಬರಿ ತುರಿ ಏನು ತೊಗೊಂಡಿದ್ದೆ, ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ. ಕೊಬ್ಬರಿ ತುರಿ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನಾವು ಏಲಕ್ಕಿ ಪುಡಿ ಏನು ತೊಗೊಂಡಿದ್ದೀವಿ, ಏಲಕ್ಕಿ ಪುಡಿನೂ ಕೂಡ ಸೇರಿಸ್ತಾ ಇದ್ದೀನಿ. ನಾವು ಹಸಿ ಕಾಯಿ ತುರಿ ಬಳಸಿರೋದ್ರಿಂದ ನೀರಿನ ಅಂಶ ಜಾಸ್ತಿ ಇರುತ್ತೆ. ನೀರಿನ ಅಂಶ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಎಷ್ಟು ನೀರಿನ ಅಂಶ ಇದೆ. ನಾವು ಬೆಲ್ಲದ ಪಾಕನ ಎಷ್ಟು ಗಟ್ಟಿ ತೊಗೊಂಡಿದ್ವಿ, ಆದ್ರೂ ಎಷ್ಟು ನೀರಿನ ಅಂಶ ಇದೆ ಅಂತ ಕಾಣ್ತಾ ಇರ್ಬೋದು ನಿಮಗೆ. ನೋಡಿ, ಈ ರೀತಿಯಾಗಿ ಆಗಬೇಕು, ಇಷ್ಟು ಗಟ್ಟಿ ಆಗಬೇಕು. ಮುದ್ದೆ ಥರ ಬರಬೇಕಿದು, ಅರಿಬಾರ್ದು. ನಾವು ಈ ಥರ ಹಿಂಗೆ ತಿರುಗಿಸ್ಬೇಕಾದ್ರೆ ಅರಿಬಾರ್ದು, ಈ ಥರ ಮುದ್ದೆ ಥರನೇ ಇರಬೇಕು. ಆವಾಗ ಇದಾಗಿದೆ ಅಂತೇಳಿ ಅರ್ಥ. ಇಷ್ಟೇ ಫ್ರೆಂಡ್ಸ್. ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಒಂದು ತಟ್ಟೆಗೆ ತುಪ್ಪ ಸವರಿ ಇಟ್ಕೊಂಡಿರೋಂತಹ ತಟ್ಟೆಗೆ ಶಿಫ್ಟ್ ಮಾಡಿ. ನೋಡಿ, ಈ ಥರ ಹಾಕಿದ್ರೆ ಅರಿಬಾರ್ದು, ಹರ್ಕೊಂಡು ಹೋಗಬಾರ್ದು. ಇದೇ ಥರ ಮುದ್ದೆ ಥರ ಸ್ಟಿಫಾಗಿ ಕುತ್ಕೋಬೇಕು. ಆವಾಗ ಆಗಿದೆ ಅಂತೇಳಿ ಅರ್ಥ. ನಿಮಗೆ ಕಲರ್ ಚೇಂಜ್ ಆಗುತ್ತೆ, ಗೊತ್ತಾಗುತ್ತೆ ಬರ್ಫಿ. ಈ ರೀತಿಯಾಗಿ ನೋಡಿ, ನಾನು ಕಟ್ ಮಾಡ್ತಾಯಿದ್ದೀನಿ. ಬಿಸಿ ಇದೆ, ತುಂಬ ಅಂದರೆ ತುಂಬಾ ಬಿಸಿ ಇರುತ್ತೆ. ನೋಡಿ, ಕಟ್ ಮಾಡೋಕ್ಕೆ ಕೂಡ ಆಗ್ತಿಲ್ಲ, ಸ್ವಲ್ಪ ತಣ್ಣಗಾಗಬೇಕು. ನೋಡಿ, ಇನ್ನೂ ಬಿಸಿ ಇದೆ, ಮುಟ್ಟಕ್ಕೆ ಕೂಡ ಆಗ್ತಾಯಿಲ್ಲ. ಒಂದು 5ರಿಂದ 6 ನಿಮಿಷ ತಣ್ಣಗಾಗೋದಕ್ಕೆ ಬಿಡಿ. ತಣ್ಣಗಾದ ನಂತರ, ತಣ್ಣಗಾಗಿಲ್ಲ, ತುಂಬ ಬಿಸಿ ಇದೆ. ತುಂಬ ತಣ್ಣಗಾದರೆ ಕಟ್ ಮಾಡೋಕ್ಕಾಗಲ್ಲ, ಶೇಪ್ ಬರೋಲ್ಲ. ಸ್ವಲ್ಪ ಬಿಸಿ ಇದ್ದಂಗೆ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ತಟ್ಟೆ ಕೂಡ ಮುಟ್ಟೋಕ್ಕಾಗ್ತಿಲ್ಲ, ತುಂಬ ಬಿಸಿ ಇದೆ. ಒಂದು ಸೈಡ್ ಮಾತ್ರ ಬಿಸಿ ಇದೆ. ನಿಮ್ಗೆ ಯಾವ ಶೇಪ್ ಬೇಕು, ಯಾವ ಸೈಜ್ ಬೇಕೋ ನೋಡಿ ಕಟ್ ಮಾಡ್ಕೊಳ್ಳಿ. ನೀವು ತುಂಬಾ ಈಸಿಯಾಗಿ ಮಾಡ್ಕೋಬೋದು. ತುಂಬ ಅಂದರೆ ತುಂಬಾ ಸಿಂಪಲ್ ಕೊಬ್ಬರಿ ಮಿಠಾಯಿ ಮಾಡೋದು. ಇಷ್ಟು ನೋಡಿ, ನಿಮ್ಗೆ ಯಾವ ಶೇಪಲ್ಲಿ ಬೇಕು ನೋಡಿಕೊಂಡು ನೀವು ಕಟ್ ಮಾಡ್ಕೋಬೋದು. ಇಷ್ಟೇ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಈಸಿಯಾಗಿ ಆಗೋಗುತ್ತೆ. ಆದರೆ ತುಂಬ ಬೇಗನೆ ಕೂಡ ಆಗುತ್ತೆ. ನೀವು ಪಾಕ ಯಾವ ರೀತಿ ತೊಗೊತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪಾಕ ಆದಷ್ಟು ಗಟ್ಟಿ ಪಾಕ ತೊಗೊಳ್ಳಿ, ಬೇಗನೆ ಆಗುತ್ತೆ ಕೊಬ್ಬರಿ ಮಿಠಾಯಿ. ನೀವು ಪಾಕ ನೀವು ಒಂದೆಳೆ ಪಾಕ ತೊಗೊಂಡಿದ್ದೀರಾ ಅಂದರೂ ಕೂಡ ತುಂಬ ಲೇಟ್ ಆಗುತ್ತೆ. ನೀವು ಹಸಿ ಕಾಯಿ ಹಾಕಿರೋದ್ರಿಂದ, ಒಣ ಕೊಬ್ಬರಿ ಅಂತಂದರೆ ಪರವಾಗಿಲ್ಲ, ಆಗುತ್ತೆ, ಒಂದೆಳೆ ಪಾಕ ಸಾಕಾಗುತ್ತೆ. ಬಟ್ ನೀವು ಹಸಿ ಕಾಯಿ ಬಳಸ್ತಿರೋದ್ರಿಂದ ಗಟ್ಟಿ ಪಾಕ ಮಾಡಿಕೊಂಡ್ರೆ ಮಾತ್ರ ಬೇಗ ಆಗುತ್ತೆ. ಇಲ್ಲಾಂದರೆ 1 ಅವರ್ ಬೇಕು ನೀವು ನೀರನ್ನು ಇಂಗಿಸೋದಕ್ಕೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ತುಂಬ ಅಂದರೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಯಾರು ಬೇಕಾದರೂ ಮಾಡ್ಕೋಬೋದು. ತುಂಬ ಅಂದರೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಅಂದರೆ ಕನ್ಫ್ಯೂಷನ್ ಇಲ್ಲದೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಆ ರೀತಿಯಾಗಿ ಹೇಳ್ಕೊಟ್ಟಿದ್ದೀನಿ ನಾನು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ.
ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಹಾಗೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.